ಹಲೋ ಮಕ್ಕಳೇ ಮತ್ತು ಪೋಷಕರೇ, ನಿನ್ನೆ ನಾವು ಮತ್ತೆ ಮತ್ತು ಸುಳ್ಳು ಹೇಳಿದ ಹುಡುಗ ಎಂಬ ಮಾರಲ್ ಸ್ಟೋರಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಆ ಮಾರಲ್ ಸ್ಟೋರಿಯಿಂದ 10 ಪದಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಆ 10 ಪದಗಳನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಮತ್ತು ಅದರ ಅರ್ಥ ಏನು ಅಂತ ಇವಾಗ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ನ ಫಾಲೋ ಮಾಡಿ. ಶುರು ಮಾಡೋಣ. ಮೊದಲನೆಯದು ಫಾರೆಸ್ಟ್ ಅಂದರೆ ಕಾಡು. ಇದರ ಅರ್ಥ ತುಂಬ ಮರಗಳು ಇರುವ ದೊಡ್ಡ ಪ್ರದೇಶ. ಎರಡನೆಯದು ಶೀಪ್ ಅಂದರೆ ಕುರಿ. ಊನ ನೀಡುವ ಸಾಕು ಪ್ರಾಣಿ ಅಂತ ಕರಿತೀವಿ. ಮೂರನೇದು ವಿಲೇಜಸ್ ಅಂದರೆ ಗ್ರಾಮಸ್ಥರು. ಇದರ ಅರ್ಥ ಗ್ರಾಮದಲ್ಲಿ ವಾಸಿಸುವ ಜನರು. ನಾಲ್ಕನೆಯದು ಶೌಟೆಡ್ ಅಂದರೆ ಕೂಗಿದ. ಇದರ ಅರ್ಥ ಜೋರಾಗಿ ಮಾತನಾಡುವುದು. ಐದನೆಯದು ಸ್ಕೇರ್ಡ್ ಅಂದರೆ ಭಯಪಟ್ಟ. ಇದರ ಅರ್ಥ ಹೆದರಿದ ಸ್ಥಿತಿ. ಆರನೆಯದು ಅಟ್ಯಾಕ್ ಅಂದರೆ ದಾಳಿ. ಇದರ ಅರ್ಥ ಯಾರನ್ನಾದರೂ ಹಾನಿ ಮಾಡಲು ಪ್ರಯತ್ನಿಸುವುದು. ಏಳನೆಯದು ಹೆಲ್ಪ್ ಅಂದರೆ ಸಹಾಯ. ಇದರ ಅರ್ಥ ಯಾರಿಗಾದರೂ ನೆರವು ನೀಡುವುದು. ಎಂಟನೆಯದು ಲೈ ಅಂದರೆ ಸುಳ್ಳು. ಇದರ ಅರ್ಥ ಸತ್ಯವಲ್ಲದ ಮಾತು ಹೇಳುವುದು. ಒಂಬತ್ತನೆಯದು ವಾಂಡ್ ಅಂದರೆ ಎಚ್ಚರಿಸಿದರು. ಇದರ ಅರ್ಥ ಅಪಾಯ ಅಥವಾ ತಪ್ಪಿನ ಬಗ್ಗೆ ಮುಂಚಿತವಾಗಿ ಹೇಳುವುದು. ಹತ್ತನೆಯದು ಬಿಲೀವ್ ಅಂದರೆ ನಂಬು. ಇದರ ಅರ್ಥ ಯಾವುದನ್ನಾದರೂ ಸತ್ಯವೆಂದು ಭಾವಿಸುವುದು. ಓಕೆ ಮಕ್ಕಳೇ, ಇವಾಗ ನೀವು ಪದಗಳ ಅರ್ಥ ಮತ್ತು ಆ ಪದಗಳನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ತಿಳಿದುಕೊಂಡ್ರಿ. ಇವಾಗ ನಾನು ಕೆಲವು ವರ್ಕ್ಶೀಟ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಆ ವರ್ಕ್ಶೀಟ್ಸನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬ ಉಪಯೋಗ ಆಗುತ್ತೆ. ಪೇರೆಂಟ್ಸ್ ದಯಮಾಡಿ ನಿಮ್ಮ ಮಕ್ಕಳಿಗೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಮಾರಲ್ ಸ್ಟೋರೀಸು ಇದರಿಂದ ಕಮ್ಯುನಿಕೇಷನ್ನು ಎಲ್ಲ ಇಂಪ್ರೂವ್ ಆಗುತ್ತೆ ಮತ್ತು ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ ಅಂತ ಅಂದ್ಬಿಟ್ಟು. ನಾನು ಯಾಕೆ ಪದಗಳನ್ನು ಆ ಸ್ಟೋರಿಯಿಂದನೇ ತೆಗೆದುಕೊಳ್ತಾ ಇದ್ದೀನಿ ಅಂದರೆ, ಆ ಸ್ಟೋರಿಯಲ್ಲಿ ತೆಗೆದುಕೊಂಡ್ರೆ ನೀವು ಪದಗಳನ್ನು ಓದ್ತಾ ಓದ್ತಾ ಆ ಸ್ಟೋರಿ ಕೂಡ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಸ್ಟೋರಿ ಓದಬೇಕಾದ್ರೆ ಕೆಲವೊಂದು ಪದ ನಿಮಗೆ ಗೊತ್ತಾಗಲ್ಲ. ಸೊ ಅದರಿಂದನೇ ನಾನು ಸ್ಟೋರಿಯಿಂದನೇ ಕೆಲವು ಪದಗಳನ್ನು ಎತ್ಕೊಂಡು ಅದರ ಅರ್ಥ ಮತ್ತು ಅದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಫಾಲೋ ಮಾಡಿ. ನೀವು ಕಲೀರಿ, ನಿಮ್ಮ ಮಕ್ಕಳಿಗೂ ಕಲಿಸಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಂತ ವಾಕ್ಯ ಯಾವ ಥರ ಬಳಸೋದು ಅನ್ನೋದನ್ನು ತಿಳಿದುಕೊಳ್ಳೋಣ.